ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷ. ನೀವು ನೋಡ್ತಾ ಇದ್ದೀರಾ ಹರ್ಷಾಸ್ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನೀವು ನಿಮ್ಮ ಆಂಡ್ರಾಯ್ಡ್ ಫೋನಲ್ಲೇ ಆರಾಮ್ಸಾಗಿ PDF ಮಾಡ್ಕೊಬೋದು. ಅದಕ್ಕೆ ಒಂದು ಬೆಸ್ಟ್ ಆ್ಯಪ್ ಇದೆ, ನಮ್ಮ ಒಂದು ಇಂಡಿಯನ್ ಆ್ಯಪೇ, ಆಯಿತಾ. ಸೊ ಈ ಒಂದು ಆ್ಯಪ್ನ ನಾನು ಯಾಕೆ ರೆಕಮೆಂಡ್ ಮಾಡ್ತೀನಿ ಅಂತಂದರೆ ತುಂಬ ಅಡ್ವಾಂಟೇಜಸ್ ಇದೆ. ಏನಂತಂದರೆ ಫಸ್ಟ್ ಆಫ್ ಆಲ್ ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಯಾವುದೇ ಒಂದು ಆ್ಯಡ್ಸ್ ಕೂಡ ಪ್ಲೇ ಆಗಲ್ಲ, ಯಾವುದೇ ಆ್ಯಡ್ಸ್ ಕೂಡ ಬರಲ್ಲ ನೀವು PDF ಮಾಡಬೇಕಾದ್ರೆ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಥಿಂಗ್, ಯಾವುದೇ ಒಂದು ವಾಟರ್ ಮಾರ್ಕ್ ಕೂಡ ಬರಲ್ಲ. ವಾಟರ್ ಮಾರ್ಕ್ ಅಂದರೆ ಸಿಂಪಲ್, ಈಗ ಸ್ಕ್ಯಾನ್ ವಿತ್ ಅಂದ್ಬಿಟ್ಟು ಒಂದು ಆ್ಯಪ್ ಹೆಸರು ಬರ್ತಿತ್ತು, ಅದೇ ರೀತಿ ಆ್ಯಪ್ ಹೆಸರೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಆ ಥರ ಎಲ್ಲ ಬರೋಲ್ಲ, ಓಕೆನಾ. ನೆಕ್ಸ್ಟು ಇನ್ನೊಂದು ಅಂತಂದರೆ ಸೈನ್ ಇನ್ ಆಗೋ ಅವಶ್ಯಕತೆ ಇಲ್ಲ. ಆರಾಮ್ಸಾಗಿ ಆ್ಯಪ್ನ ಓಪನ್ ಮಾಡ್ಕೊಂಡು ನೀವು PDF ಮಾಡ್ಕೊಬೋದು. ಅದು ಯಾವ ರೀತಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಹರ್ಷಾಸ್ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಕೊಟ್ಟು ಕಾಮೆಂಟ್ ಹಾಕಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಕಾಗಜ್ ಸ್ಕ್ಯಾನರ್ ಅನ್ನೋ ಒಂದು ಆ್ಯಪ್ ಕಾಣ್ತಿದೆ. ಅದನ್ನ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಆ ಒಂದು ಆ್ಯಪು. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಸೊ ನೀವು ಫೋಟೋಸ್ನ ನೀವು ಕ್ಲಿಕ್ ಮಾಡ್ಕೊಬೇಕು, ಫೋಟೋಸ್ ತೊಗೊಬೇಕಾಗುತ್ತೆ. ಓಕೆ, ಗ್ಯಾಲರಿಯಿಂದ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಬೋದು, ಆಲ್ರೆಡಿ ತೊಗೊಂಡಿದ್ರೆ. ಇಲ್ಲಾಂದರೆ ಇಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡ್ಕೊಬೋದು. ಸೊ ಇಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಇನ್ನೊಂದು ಫೋಟೋ ತೊಗೊಳ್ಳೋಣ. ಸೊ ನಾನೇನು ನೀಟಾಗಿ ತೊಗೊತಿಲ್ಲ, ಟ್ಯುಟೋರಿಯಲ್ ತೋರ್ಸಕ್ಕಲ್ವಾ, ಅದರಿಂದ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಬರುತ್ತೆ. ಕ್ರಾಪ್ ಬೇಕಾದ್ರೆ ಕ್ರಾಪ್ ಮಾಡ್ಕೊಬೋದು ಫೋಟೋನ ಎಷ್ಟು ಬೇಕಷ್ಟು. ಓಕೆ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇದನ್ನು ಕೂಡ ಎಷ್ಟು ಬೇಕಷ್ಟು ಕ್ರಾಪ್ ಮಾಡ್ಕೊಬೋದು, ಈ ಒಂದು ಫೋಟೋನು ಕೂಡ. ಸೊ ಅದಾದ ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡನ್ ಕೊಡಿ. ಅಕಸ್ಮಾತ್ ಈ ಒಂದು ಕಲರ್ ಇಷ್ಟಲ್ಲ ಅಂತಂದರೆ ಬೇರೆ ಕಲರ್ ನೀವು ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲೇ ಇರುತ್ತೆ. ಬೇಡ ಅಂತಂದರೆ ಒರಿಜಿನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಡನ್ ಮೇಲೆ ಕೊಡೋಣ. ಇದಾದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಅದಾದ ನಂತರ ಇಲ್ಲಿ ಮೇಲ್ಗಡೆ 3 ಡಾಟ್ ಲೈನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಡೌನ್ಲೋಡ್ ಆಪ್ಷನ್ ಕೇಳುತ್ತೆ, ಡೌನ್ಲೋಡ್ ಮಾಡ್ಕೊಬೋದು. ಡೌನ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಆಸ್ JPG ಅಂತ ಕೇಳುತ್ತೆ. ಆಮೇಲೆ ಡೌನ್ಲೋಡ್ ಆಸ್ PDF ಅಂತ ಕೇಳುತ್ತೆ. ಡೌನ್ಲೋಡ್ ಆಸ್ PDF ಅಂತ ಕೊಡಿ. ಇದೀಗ ನಮ್ಮ ಫೋಲ್ಡರ್ಲಿ ಸೇವ್ ಆಗಿರುತ್ತೆ. ಓಕೆ ಕೊಡೋಣ. ಸೊ ಈಗ ನಾವು ಫೋಲ್ಡರ್ಗೆ ಹೋಗಬೇಕು. ಫೈಲ್ ಮ್ಯಾನೇಜರ್ಗೆ ಹೋಗೋಣ. ಓಕೆ, ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಓಕೆ ಇಲ್ಲಿ ಬಂದಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡ್ರೈವ್ PDF ವ್ಯೂವರ್ ಅಂತ ಇದೆ, ಸೇವ್ ಇನ್ ಕಾಗಜ್ ಅಂತ ಇದೆ. ಸೊ ಏನೇನು ಆಪ್ಷನ್ಸ್ಗಳಿದ್ದಾವೆ. ಡ್ರೈವ್ PDF ವ್ಯೂವರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಗೂಗಲ್ ಡ್ರೈವಲ್ಲಿ ಅದು ಓಪನ್ ಆಗುತ್ತೆ. ಓಕೆನಾ, ಈ ರೀತಿ ಓಪನ್ ಆಯಿತು. ಸೊ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಂಡ್ ಫೈಲ್ ಅಂತ ಕೊಟ್ಟುಕೊಂಡ್ರೆ ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀರಾ, ಇಲ್ಲಾಂದರೆ ಶೇರ್ ಮೀ ಆ್ಯಪ್ನಲ್ಲಿ ಸೆಂಡ್ ಮಾಡಿ, ಎಲ್ಲಿ ಬೇಕಾದ್ರೂ ನೀವು ಸೆಂಡ್ ಮಾಡ್ಕೊಬೋದು ಕಣ್ರಪ್ಪ, ಇಷ್ಟೇ. ಸೊ ನೋಡಿದ್ರಲ್ಲ ಯಾವ ರೀತಿ ನಿಮ್ಮ ಫೋನ್ನಲ್ಲೇ PDF ಮಾಡೋದು ಅನ್ನೋದನ್ನು. ಇದೇ ರೀತಿ ನಿಮ್ಗೆ ಗೊತ್ತಿಲ್ದಿರತಕ್ಕಂಥ ಮಾಹಿತಿ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. ನೀವಿನ್ನು ನಮ್ಮ ಹರ್ಷಾಸ್ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ನ ಕೊಟ್ಟು ಕಾಮೆಂಟ್ ಹಾಕಿ. ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ ಇರುತ್ತೆ, ಅಲ್ಲೂ ಕೂಡ ಫಾಲೋ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವರು ಕೂಡ ತುಂಬಾ ಖುಷಿ ಪಡ್ತಾರೆ. ಮತ್ತೆ ಸಿಗೋಣ ಮುಂದಿನ ನೋಡಿದಲ್ಲಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ, ಲವ್ ಯು ಆಲ್.